ಶ್ವಾನ ಹುಡುಕಲು ತೆರಳಿದ್ದಂತಹ ಬಾಲಕನಿಗೆ ರೈಲು ಡಿಕ್ಕಿ ಹೊಡೆದು ಸಾವನ್ನಪ್ಪಿದ್ದಾನೆ. ನೆಲಮಂಗಲ ತಾಲೂಕಿನ ಮುದ್ದಲಿಂಗನಹಳ್ಳಿ ಗೇಟ್ನಲ್ಲಿ ಈ ಘಟನೆ ಸಂಭವಿಸಿದೆ. 14 ವರ್ಷದ ಯೋಗೇಂದ್ರ ರೈಲು ಡಿಕ್ಕಿಯಿಂದ ಕೊನೆಯುಸಿರೆಳೆದಿದ್ದಾನೆ. 9ನೇ ಕ್ಲಾಸ್ ಓದ್ತಾ ಇದ್ದಂತಹ ಬಾಲಕ ಕಳೆದ 2 ದಿನಗಳ ಹಿಂದೆ ಕಾಣೆಯಾಗಿದ್ದಂತಹ ಸಾಕು ನಾಯಿಯನ್ನ ಹುಡುಕಾಟ ನಡೆಸ್ತಾ ಇರ್ತಾನೆ. ಈ ನಾಯಿ ಏನೋ ಮಿಸ್ ಆಗಿರುತ್ತೆ. ಇದರಿಂದಾಗಿ ಮನನೊಂದು ಶ್ವಾನ ಹುಡುಕೋದಕ್ಕೆ ಈ ಯುವಕ ತೆರಳಿರ್ತಾನೆ ಬಾಲಕ. ಈ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಲಾಂಗ್ ಜಂಪ್ ಕ್ರೀಡಾಪಟುವಾಗಿದ್ದಂತಹ ಬಾಲಕ ಯೋಗೇಂದ್ರ ಸಾವನ್ನಪ್ಪಿರುವಂತಹದ್ದು. ಸ್ಥಳಕ್ಕೆ ಯಶವಂತಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದ್ದು ಶವಾಗಾರದ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಶವಂತಪುರ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿದೆ. ತಾನು ಮುದ್ದಾಗಿ ಸಾಕಿದಂತಹ ಶ್ವಾನ ಮನೆಯಿಂದ ನಾಪತ್ತೆಯಾಗಿರುತ್ತೆ. ಆ ನಾಯಿಯನ್ನ ಹುಡುಕುವ ಸಲುವಾಗಿ ಈತ ಮುಂಜಾನೆ ತೆರಳಿರ್ತಾನೆ. ಈ ಸಂದರ್ಭದಲ್ಲಿ ರೈಲ್ವೆಯ ಹಳಿಯ ಬಳಿಯಲ್ಲೂ ಕೂಡ ನಾಯಿ ಹೋಗಿರಬಹುದೇನೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತ ಹುಡುಕಾಟ ನಡೆಸೋದಕ್ಕೆ ಅಲ್ಲಿ ಹೋಗಿರ್ತಾನೆ. ಈ ಸಂದರ್ಭದಲ್ಲಿ ದುರಾದೃಷ್ಟಕರ ಎನ್ನುವಂತೆ ರೈಲಿಗೆ ಡಿಕ್ಕಿ ಹೊಡೆದು 9ನೇ ತರಗತಿ ಓದ್ತಾ ಇದ್ದಂತಹ 14 ವರ್ಷದ ಬಾಲಕ ಮೃತಪಟ್ಟಿದ್ದಾನೆ. ಶಾಲಾ ಹಂತದಲ್ಲಿ ಹಲವಾರು ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಂತಹ ಯೋಗೇಂದ್ರ ಮನೆಯಲ್ಲಿ ಸಾಕಿದ್ದಂತಹ ನಾಯಿ ನಾಪತ್ತೆಯಾಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸಾಕಷ್ಟು ಮನನೊಂದಿದ್ದ. ಈ ಕಾರಣದಿಂದಾಗಿ ನಾಯಿಯನ್ನ ಹುಡುಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ. 2 ದಿನಗಳ ಹಿಂದೆಯಷ್ಟೇ ಸಾಕು ನಾಯಿ ಕಾಣೆಯಾಗಿತ್ತು. ನಾಯಿ ಕಾಣೆಯಾದ ಹಿನ್ನೆಲೆಯಲ್ಲಿ ಈ ಬಾಲಕ ಬಹಳಷ್ಟು ನೊಂದಿರ್ತಾನೆ. ಇದೇ ವಿಚಾರವಾಗಿ ಬೆಳಗ್ಗೆ ತಂದೆ ತಾಯಿಗೂ ಕೂಡ ತಿಳಿಸದೆ ಈತ ನಾಯಿ ಹುಡುಕೋದಕ್ಕೆ ಹೋಗಿರ್ತಾನೆ. ಈ ವೇಳೆ ಈ ಅವಘಡ ಸಂಭವಿಸಿದೆ. ವೇಗವಾಗಿ ಬರ್ತಾ ಇದ್ದಂತಹ ರೈಲು ಯೋಗೇಂದ್ರನಿಗೆ ಡಿಕ್ಕಿ ಹೊಡೆದಿದ್ದು ಆತ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾನೆ. ಇದೀಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ.